ಒಬ್ಬಕಿ ಸೆಕ್ಸ್ ವರ್ಕರ್ ಹಿಂದೆ ಹೋಗಿದ್ದ 4 ಜನ ಬೆಂಗಳೂರಿನ ಹುಡುಗರು ಕಾಣೆಯಾಗಿರ್ತಾರ. ಅದ ಸ್ವಲ್ಪ ದಿನ ಬಿಟ್ಟು ಕೇರಳದೊಂದು ಕಾಡ್ ಒಳಗ ಆ 4 ಜನ ಹುಡುಗರ್ದು ಬರೇ ತಲೆ ಎಷ್ಟ ಸಿಗ್ತಾವು, ಬಾಡಿ ಸಿಗುದಿಲ್ಲ. ಸ್ಟ್ರೇಂಜ್ ರೈಟ್? ಒಬ್ಬಕಿ 35 ವರ್ಷದ ಒಂಟಿ ಮಹಿಳೆ 4 ಜನ 26-27 ವರ್ಷದ ಹುಡುಗರ್ನ ಹೆಂಗ್ ಕೊಲೆ ಮಾಡ್ತಾಳ? ಅಂತದೇನ್ ಮಾಡಿದ್ರ ಆ ಹುಡುಗರು ಆಕಿ ಜೊತೆ ತಿಳ್ಕೊಳಂ ಬರ್ರಿ. ಬಾಯ್, ಎಲ್ಲರಿಗೂ ನಮಸ್ಕಾರ. ನಾರಿ ನಿಮ್ಮ ಕ್ರಿಟಿಕಲ್ ಕನ್ನಡಿಗ. ನೀವು ನೋಡಾತೀರಿ ಕ್ರಿಟಿಕಲ್ ಮಿಸ್ಟರೀಸ್. ಆಗಸ್ಟ್ 1, 2017 ಬೆಂಗಳೂರಿನ ಒಂದು ಶೋರೂಮ್ದಾಗ 2 ಜನ ಬೆಸ್ಟ್ ಫ್ರೆಂಡ್ಸ್ ಅವ್ರವ್ರ ಡ್ರೀಮ್ ಬೈಕ್ನ ಡೆಲಿವರಿ ತೊಗೊಂತಾರ. ಅವರ ರಜತ್ ಮತ್ತು ಅಶ್ವಿನ್. ಅವರಿಬ್ರು ಮೂಲತಃ ಒಂದ ಊರವರಾಗಿರೋದ್ರಿಂದ ಇಬ್ರು ಕೂಡಿ ಬೆಳೆದಿರ್ತಾರ ಮತ್ತು ಇಬ್ರದ್ದು ಡ್ರೀಮ್ ಬೈಕ್ ಸೇಮ್ ಇರುತ್ತೆ, ಅದ ಪಲ್ಸರ್ 180. ಸೊ ಇಬ್ರು ಬೆಸ್ಟ್ ಫ್ರೆಂಡ್ಸ್ ತಮ್ಮ ಫ್ಯಾಮಿಲಿ ಜೋಡಿ ಸೇರಿ ತಮ್ಮ ಡ್ರೀಮ್ ಬೈಕ್ ಡೆಲಿವರಿ ತಗೊಂತಾರ. ಫುಲ್ ಖುಷಿ ಇರ್ತಾರ ಮತ್ತು ಪಾರ್ಟಿನೂ ಮಾಡ್ತಾರ. ಸೊ ರಜತ್ ಮತ್ತು ಅಶ್ವಿನ್ ಇಬ್ರು ಬೆಂಗಳೂರಿಂದ ಒಂದ ಕಂಪ್ನಿ ಒಳಗೆ ಕೆಲಸ ಮಾಡ್ತಿರ್ತಾರ. ಆ್ಯಂಡ್ ಅವ್ರ ಟೀಮ್ದಾಗ ಇನ್ನೂ 2 ಕಲೀಗ್ಸ್ ಇರ್ತಾರ. ಅವರ ಕಿರಣ್ ಮತ್ತು ರವಿ. ಈ 4 ಜನ ಒಂದ ಕಂಪ್ನಿ ಕೆಲಸ ಮಾಡೋದಷ್ಟ ಅಲ್ದ ಒಂದ ಮನೆಯಾಗಿರ್ತಾರ, ಶೇರಿಂಗ್ ಮಾಡ್ಕೊಂಡು. ಆ್ಯಂಡ್ ಈ 4 ಜನ ಫ್ರೆಂಡ್ಸಿಗೆ ಸಿಕ್ಕಾಪಟ್ಟೆ ಚಟ ಇರ್ತಾವೆ. ಮನ್ಯಾಗ ಡೈಲಿ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು ಮತ್ತು ಕೆಲವೊಮ್ಮೆ ಮಾದಕ ವಸ್ತುಗಳ ಸೇವನೆನೂ ಮಾಡ್ತಿದ್ರು. ಸೊ ಈ ಟೈಪ್ ಭಾಳಷ್ಟು ಚಟ ಇರ್ತಾವೆ. ಇವರೆಲ್ಲ ತಮ್ಮ ಸ್ಯಾಲ್ರಿನ ಹಿಂಗೆ ಹಾಳು ಮಾಡ್ತಿರ್ತಾರೆ. ಬಟ್ ₹1 ಮನಿ ಕೊಡ್ತಿರಂಗಿಲ್ಲ ಮತ್ತು ಸೇವಿಂಗ್ನು ಮಾಡ್ತಿರಂಗಿಲ್ಲ. ಬೈಕ್ ತೊಗೊಂಡಿದ್ದು ಸ್ವಲ್ಪ ದಿನಕ್ಕೆ ಎಲ್ಲ ಫ್ರೆಂಡ್ಸ್ ಸೇರಿ ಒಂದು ಟೂರ್ ಪ್ಲ್ಯಾನ್ ಮಾಡ್ತಾರೆ. ಒಬ್ಬ ಫ್ರೆಂಡ್ ಹೇಳ್ತಾನೆ ಬಿಸ್ಲೆ ಘಾಟ್ ಹೋಗೋಣ ಅಂತೇಳಿ, ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ಚಿಕ್ಕಮಗಳೂರು ಹೋಗೋಣ ಅಂತೇಳಿ. ಬಟ್ ರವಿ ಹೇಳ್ತಾನೆ ನನ್ನ ಕಡೆ ಒಂದು ಮಸ್ತ್ ಪ್ಲ್ಯಾನ್ ಐತಿ ಮತ್ತು ಆ ಪ್ಲೇಸಿಗೆ ಹೋಗಾಕ ಗಟ್ಸ್ ಅಂತೇಳಿ. ಸೊ ಎಲ್ಲರಿಗೂ ಕುತೂಹಲ ಶುರು ಆಗುತ್ತೆ ಆ್ಯಂಡ್ ಕೇಳ್ತಾರೆ ಯಾವ ಪ್ಲೇಸ್ ಅದು ಅಂತೇಳಿ. ಅವಾಗ ರವಿ ಆ ಪ್ಲ್ಯಾನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಪ್ಲ್ಯಾನ್ ತಿಳ್ಕೊಳ್ಳೋಣಂತ. ಅದಕ್ಕಿಂತ ಫಸ್ಟ್ ಅವ್ರು ಯಾವ ಪ್ಲೇಸಿಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಿರ್ತಾರಲ್ಲ ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋಂಬರ್ರಿ. ರವಿ ಹೇಳಿದ ಪ್ಲೇಸ್ ಹೆಸರು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತೇಳಿ. ಸೊ ಅದೊಂದು ಎಂಥ ದಟ್ಟ ಕಾಡು ಅಂದ್ರೆ ಮಠ ಮಧ್ಯಾಹ್ನ ಹೊತ್ತು ಸೂರ್ಯನ ಕಿರಣ ನೆಲದವರೆಗೂ ತಾಗಂಗಿಲ್ಲ ಬಾಯ್, ಅಷ್ಟು ದಟ್ಟ ಕಾಡು. ಮತ್ತು ಅದೊಂದು ಎಂಥ ಪ್ಲೇಸ್ ಅಂದ್ರೆ ಅಲ್ಲಿ ಬೈ ಎನಿ ಚಾನ್ಸ್ ಒಬ್ಬ ಪರ್ಸನ್ ಮಿಸ್ ಆದ್ರೆ ಮತ್ತೆ ಹೊಡಿ ಯಾವತ್ತೂ ಸಿಗಂಗಿಲ್ಲ. ಸೊ ರವಿ ಅವ್ನ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾನೆ. ಬೆಂಗಳೂರಿಂದ ಒಂದು 450 ಕಿಲೋಮೀಟರ್ ಐತಿ. ಒಂದೇನಿಲ್ಲ ಅಂದರೂ 7-8 ತಾಸು ಬೇಕಾಗ್ಬೋದು. ಮತ್ತು ಅಲ್ಲಿ ಅಟ್ಟಪಾಡಿ ಅನ್ನೋ ಪ್ಲೇಸ್ ಐತಿ, ಅಲ್ಲಿ ರೀಚ್ ಆಗಿ ಸ್ಟೇ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಜೀಪ್ ಥ್ರೂ ಸೈಲೆಂಟ್ ವ್ಯಾಲಿವರೆಗೂ ಹೋಗಬೇಕು. ಯಾಕಂದ್ರೆ ಅಟ್ಟಪಾಡಿಯಿಂದ ಸೈಲೆಂಟ್ ವ್ಯಾಲಿವರೆಗೂ ಪ್ರೈವೇಟ್ ವೆಹಿಕಲ್ಸ್ ಅಲೋವಿಲ್ಲ. ಸೊ ಪ್ರೈವೇಟ್ ವೆಹಿಕಲ್ಸ್ ಅಂದ್ರೆ ಅದು ನಮ್ದು ಬೈಕ್ಸ್ ಆಗಲಿ ಕಾರ್ಸ್ ಆಗಲಿ ಅಲೋವಿಲ್ಲ ಅಂತೇಳಿ ಹೇಳ್ತಾನೆ. ಮತ್ತು ರವಿ ಹೇಳ್ತಾನೆ ಆ ಒಂದು ಕಾಡು ಒಳಗೆ ಅತಿ ಹೆಚ್ಚು ವನ್ಯಜೀವಿಗಳದಾವು, ಮಸ್ತ್ ಥ್ರಿಲ್ಲಿಂಗ್ ಆಗಿರುತ್ತೆ. ನಾವು ಟ್ರೆಕ್ ಮಾಡ್ಕೊಂತ ಪೀಕ್ವರೆಗೂ ಹೋಗಿ ಅಲ್ಲಿ ಪಾರ್ಟಿ ಮಾಡೋಣ ಅಂತೇಳಿ. ಸೊ ಎಲ್ಲ ಫ್ರೆಂಡ್ಸ್ನು ಎಕ್ಸೈಟೆಡ್ ಆಗಿರ್ತಾರೆ ಮತ್ತು ಎಲ್ಲರೂ ಪ್ಲ್ಯಾನ್ಗೆ ಓಕೆ ಅಂತ ಹೇಳ್ತಾರೆ. ಆದ್ರೆ 4 ಜನ ಫ್ರೆಂಡ್ಸಿಗೆ ಅಂದಾಜು ಇರಲಿಲ್ಲ ಅವ್ರೆಂಥ ಕ್ರೂರ ಸಾವಿನ ಕಡೆ ಹೊಂಟಾರಂತೇಳಿ. ಸೊ ಆಗಸ್ಟ್ 10, 2017 4 ಜನ ಫ್ರೆಂಡ್ಸ್ ಸೇರಿ 2 ಬೈಕ್ದಾಗ ರೈಡ್ ಶುರು ಮಾಡ್ತಾರೆ. ರೈಡ್ ಮಾಡ್ತಾ ಜಗ್ಗು ಖುಷಿಯಾಗಿರ್ತಾರೆ. ಒಬ್ರಿಗೊಬ್ರು ಕಾಡಿಸ್ಕೊಂತ ಹೋಗ್ತಿರ್ತಾರೆ ಮತ್ತು ರೋಡ್ ಸೈಡ್ ಸಿಗೋ ಹೋಟೆಲ್ದಾಗೆಲ್ಲ ಆರಾಮ್ಸೆ ತಿನ್ಕೊಂತ ಹೋಗ್ತಿರ್ತಾರೆ. ಆಲ್ಮೋಸ್ಟ್ ರೈಡ್ ಶುರು ಆಗಿ 6 ತಾಸು ಆಗಿರುತ್ತೆ. ಆಮೇಲೆ ಅಟ್ಟಪ್ಪಾಡಿ ಇನ್ನು ಸ್ವಲ್ಪ ದೂರ ಇದ್ದಾಗ ಒಂದು ಘಾಟ್ ಸೆಕ್ಷನ್ ಶುರು ಆಗುತ್ತೆ. ಘಾಟ್ ಸೆಕ್ಷನ್ ಅಂದ್ರೆ ಆಬ್ವಿಯಸ್ಲಿ ಅರಣ್ಯ ವಿಭಾಗ ಇರುತ್ತೆ ಮತ್ತು ಅಲ್ಲಿ ಲ್ಯಾಂಡ್ ಸ್ಲೈಡ್ ಏರಿಯಾನು ಇತ್ತು. ಅಟ್ಟಪಾಡಿ ಇನ್ನೊಂದು ಸ್ವಲ್ಪ ದೂರ ಇದ್ದಾಗ ಲ್ಯಾಂಡ್ ಸ್ಲೈಡ್ ಏರಿಯಾನು ಇತ್ತು. ಸೊ ಹಾಗಾಗಿ ಅಲ್ಲೇ ಬೈಕ್ಸ್ನ ಸ್ಲೋ ಆಗಿ ರೈಡ್ ಮಾಡಲೇಬೇಕಿತ್ತು. ಆ್ಯಂಡ್ ಸ್ವಲ್ಪ ಎಚ್ಚರ ತಪ್ಪಿದ್ರು ಸೀದಾ ಪಾತಾಳಕ್ಕೆ ಖೇಲ್ ಖತಮ್. ಸೊ 2 ಬೈಕ್ಸ್ನು ಸ್ಲೋ ಆಗಿ ರೈಡ್ ಮಾಡ್ಕೊತ ಹೋಗ್ತಿರ್ತಾರೆ ಘಾಟ್ ಸೆಕ್ಷನ್ ಒಳಗೆ. ಆ್ಯಂಡ್ ರೋಡಿನ ಸೈಡ್ ಒಬ್ಬಕ್ಕಿ ಅರೌಂಡ್ 30-35 ವರ್ಷದ ಬ್ಯೂಟಿಫುಲ್ ಮಹಿಳೆಯನ್ನು ನೋಟಿಸ್ ಮಾಡ್ತಾರೆ. ಆ್ಯಂಡ್ ಆ ಮಹಿಳೆ ಇವ್ರನ್ನ ಕೈ ಮಾಡಿ ಕರೀತಾಳೆ. ಸೊ ಹುಡುಗರು 2 ಬೈಕ್ಸ್ನ ಸ್ಟಾಪ್ ಮಾಡಿ ಆ ಹೆಣ್ಮಗಳ ಕಡೆ ಹೋಗ್ತಾರೆ. ಹುಡುಗರು ಅನ್ಕೋತಾರೆ ಆ ಹೆಣ್ಮಗಳಿಗೆ ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಾಗಿರ್ಬೋದು ಅಂತೇಳಿ. ಬಟ್ ಅವರಲ್ಲಿ ಹೋದ್ಮೇಲೆ ಆಗಿದ್ದ ಬೇರೆ. ಆ ಹೆಣ್ಮಗಳು ಹೇಳ್ತಾಳೆ ನಾನು ಅವೈಲೇಬಲ್ ಅದೀನಿ ಇವತ್ತು ರಾತ್ರಿಗೆ ಅಂತೇಳಿ. ಸೊ ಆ 4 ಜನ ಹುಡುಗರು ಅವ್ರವ್ರ ಮಾತಾಡ್ಕೋತಾರೆ. ಮಚ್ಚ ಏನು ಮಸ್ತ್ ಅದಾಳೆ ಈಕಿ ಅಂತೇಳಿ. ಆಮೇಲೆ ಆ 4 ಜನ ಹುಡುಗರು ಒಳಗೆ ಒಬ್ಬವ ಆ ಹೆಣ್ಮಗಳಿಗೆ ಕೇಳ್ತಾನೆ ನಾವು 4 ಜನ ಅದೀವಿ, ನೀನು ಒಬ್ಬಕಿನ ಅದಿ ಹೆಂಗೆ ಅಂತೇಳಿ. ಅವಾಗ ಆ ಲೇಡಿ ಹೇಳ್ತಾಳೆ ನಾವು ಒಬ್ಬಕಿನ್ನ ಇಲ್ಲ, ಇನ್ನೂ 10 ಜನ ಬ್ಯೂಟಿಫುಲ್ ಹೆಣ್ಮಕ್ಳು ಅದಾರೆ, ನನ್ನ ಜೊತೆ ಬರ್ರಿ ಅಂತೇಳಿ. ಸೊ ನಾನು ನಿಮ್ಗೆ ಮೊದಲೇ ಹೇಳಿದ್ದಲ್ಲ ಆ ಹುಡುಗರು ಒಬ್ಬಕಿನ್ನೊಬ್ರು ಅನಾಹುತ ಚಟಗಾರ ನನ್ನ ಮಕ್ಳು ಇರ್ತಾರೆ. ಆ್ಯಂಡ್ ಅನಾಹುತ ಹುರುಪ್ದಾಗ ಇಷ್ಟು ಹೊರಡಕ್ಕೆ ಶುರು ಮಾಡ್ತಾರೆ. ಸೊ ಲೇಡಿ ಹೇಳ್ತಾಳೆ ಇಲ್ಲಿಂದ ಮುಂದೆ ಫಾರೆಸ್ಟ್ ರೂಟ್ ಐತಿ, ಬೈಕ್ಸ್ ಎಲ್ಲ ಹೋಗಂಗಿಲ್ಲ, ಬೈಕ್ಸ್ನ ಇಲ್ಲೇ ಪಾರ್ಕ್ ಮಾಡಿ ನೀವು ನಡ್ಕೊಂತ ಬರ್ರಿ ಅಂತೇಳಿ. ಹುಡುಗರು ಓಕೆ ಅಂತೇಳಿ ಅವ್ರವ್ರ ಬೈಕ್ಸ್ನ ಅದರ್ ರೋಡ್ ಸೈಡ್ ಪಾರ್ಕ್ ಮಾಡಿ ಆಕಿ ಜೊತೆ ನಡ್ಕೊಂತ ಹೋಗ್ತಾರೆ. ಸೊ ನಡ್ಕೊಂಡು ಹೋಗ್ತಾ ಆ ಲೇಡಿ ಹುಡುಗರ್ಗೆ ಫನ್ನಿ ವೇ ಒಳಗೆ ಹೇಳ್ತಾಳೆ ಇಲ್ಲಿಂದ 1.5 hour ಅಂತೂ ನಡಿಬೇಕಾಗ್ತೈತಿ, ಇಲ್ಲೇ ಸುಸ್ತಾಗಬೇಡ್ರಿ ಅಂತೇಳಿ. ಸೊ ಆ ಮೂಮೆಂಟ್ಲಿಂತ ಹುಡುಗರು ಆಕೆ ಜೊತೆ ಕಂಫರ್ಟ್ ಹಾಕ್ಕೊಂತ ಹೋಗ್ತಾರೆ ಮತ್ತು ಸ್ಲೋಲಿ ಡಬಲ್ ಮೀನಿಂಗ್ ಮಾತಾಡ್ಕೊಂತ ಹೋಗ್ತಾರೆ. ಮತ್ತು ಬರ್ತಾ ಡೈರೆಕ್ಟ್ ಟಾಪಿಕ್ ರಿಲೇಟೆಡ್ ಮಾತನ್ನು ಮಾತಾಡ್ಕೊಂತ ಹೋಗ್ತಾರೆ. ಸೊ ಮಾತಾಡ್ಕೊಂತ ಫನ್ ಮಾಡ್ಕೊಂತ ಫಾರೆಸ್ಟ್ ರೂಟ್ ಒಳಗೆ ನಡ್ಕೊಂತ ಹೋಗ್ತಾರೆ. 1.5 ತಾಸು ನಡೆದ ಮೇಲೆ ಅವ್ರಿಗೆ ಫಾರೆಸ್ಟ್ ಒಳಗೆ
ಒಂದು ಸ್ವಲ್ಪ ಮನಿಗಳು ಕಾಣ್ಸಕ್ಕೆ ಶುರು ಆಗ್ತೈತಿ. ಸೊ ಆ ಮನಿಗಳ ಹತ್ರ ಹೋದಂಗೆ ಒಬ್ರಿಗಿಂತ ಒಬ್ರು ಬ್ಯೂಟಿಫುಲ್ ಹೆಣ್ಮಕ್ಳು ನೋಡಕ್ಕೆ ಸಿಗ್ತಾರೆ. ಆ್ಯಂಡ್ ಹುಡುಗರಿಗೆ ಚಂಚಲತೆ ಆಗ್ಬಿಡುತ್ತೆ ಅವ್ರನ್ನೆಲ್ಲ ನೋಡಿ, ಯಾರನ್ನ ಸೆಲೆಕ್ಟ್ ಮಾಡಲಿ ಯಾರನ್ನ ಬಿಡಲಿ ಅನ್ನೋರಂಗೆ. ಆ್ಯಂಡ್ ದೆನ್ ಹುಡುಗರು ಅವ್ರಿಗೆ ಯಾವ್ಯಾವ ಹುಡುಗಿಯರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಮತ್ತು ನೈಟ್ ಪಾರ್ಟಿಗೆಲ್ಲ ಅರೇಂಜ್ ಮಾಡ್ಕೋತಾರೆ. ಸೊ ಆ ಪಾರ್ಟಿ ಒಳಗೆ ಫುಡ್, ಡ್ರಿಂಕ್, ಲೇಡೀಸ್ ಎಲ್ಲ ಇರುತ್ತೆ. ಸೊ ಇನ್ನು ಈ ಕಡೆ ಅಫ್ಕೋರ್ಸ್ ಎಲ್ಲ ಹುಡುಗರಿಗೂ ಫ್ಯಾಮಿಲೀಸ್ ಇದ್ವು. ರಜತ್ ಒಬ್ನ ಮಗ ಮತ್ತು ಅವ್ರ ಮನ್ಯಾಗ ಅವ್ರ ಪಪ್ಪ ಮಮ್ಮಿ ಇರ್ತಾರೆ. ಇನ್ನು ಉಳಿದಿದ್ದು ಹುಡುಗರಿಗೆಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು ಇರ್ತಾರೆ. ಸೊ ಇವರೆಲ್ಲ ಸೇರಿ ಹಿಂಗೆ ಟೂರಿಗೆ ಬಂದಿದ್ದು ಯಾರು ಅವ್ರ ಮನಿ ಒಳಗೆ ಹೇಳಿರೋದಿಲ್ಲ ಎಕ್ಸೆಪ್ಟ್ ಕಿರಣ್ ಒಬ್ನ ಅವ್ರ ಜರ್ನಿದಾಗ ಎಂಜಾಯ್ ಮಾಡತ್ತಿದ್ದ ವಿಡಿಯೋನ ಅವ್ರ ತಂಗಿಗೆ ಕಳಿಸಿರ್ತಾನೆ. ಸೊ ಕಿರಣಿನ ತಂಗಿ ರಾತ್ರಿ 9 ಗಂಟೆ ಸುಮಾರು ಅವಂಗ ಕಾಲ್ ಮಾಡ್ತಾಳೆ. ಬಟ್ ಅವರೆಲ್ಲ ನೆಟ್ವರ್ಕ್ ಇರ್ಲಾರ್ದ ಏರಿಯಾ ಒಳಗಿರೋದ್ರಿಂದ ಕಾಲ್ ಹೋಗೋದಿಲ್ಲ. ಅವ್ರ ತಂಗಿ ಅನ್ಕೋತಾಳೆ ರೈಡ್ ಎಲ್ಲ ಮಾಡಿ ಸುಸ್ತಾಗಿರ್ಬೋದು, ಜಲ್ದಿ ಮುಕ್ಕೊಂಡಾನ ಅಂತೇಳಿ. ಸೊ ಡಿಸ್ಟರ್ಬ್ ಮಾಡೋದು ಬೇಡ, ನಾಳೆ ಕಾಲ್ ಮಾಡಿದ್ರಾತ ಅಂತೇಳಿ ಸುಮ್ಮನೆ ಮಲ್ಕೋತಾಳೆ. ಸೊ ದ ನೆಕ್ಸ್ಟ್ ಡೇ ಕಿರಣ್ ಅವ್ರ ತಂಗಿ ಮತ್ತೆ ಕಾಲ್ ಮಾಡ್ತಾಳೆ ಕಿರಣ್ಗೆ. ಸ್ಟಿಲ್ ನಾಟ್ ರೀಚೇಬಲ್ ಅಂತ ಬರುತ್ತೆ. ಅವಾಗ ಆಕಿ ಸ್ಲೈಟ್ಲಿ ಟೆನ್ಷನ್ ಆಗಿ ಅವ್ರ ಪಪ್ಪ ಮುಂದೆ ಹೇಳ್ತಾಳೆ, ಅಪ್ಪ ಹಿಂಗೆ ಅಣ್ಣ ನಿನ್ನೆ ಒಂದು ವಿಡಿಯೋ ಕಳಿಸಿದ್ದ, ಅವರೆಲ್ಲರೂ ಫ್ರೆಂಡ್ಸ್ ಸೇರಿ ರೈಡ್ ಹೋಗಿದ್ರು, ಬಟ್ ಈಗ ನೋಡಿದ್ರೆ ಕಾಲ್ ರೀಚ್ ಆಗಂತಿಲ್ಲ ಅಂತೇಳಿ. ಸೊ ಅವ್ರ ಅಪ್ಪರ್ನು ಕಾಲ್ ಮಾಡೋ ಪ್ರಯತ್ನ ಮಾಡ್ತಾರೆ, ಅವ್ರಿಗೂ ನಾಟ್ ರೀಚೇಬಲ್ ಅಂತ ಬರುತ್ತೆ. ಸೊ ಮನೆ ಒಳಗೆ ಒಂದು ಟೆನ್ಷನ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಮನೆ ಮಕ್ಳಿಗೆ ಏನಾದರೂ ಕೆಟ್ಟದಾಗತ್ತಂದ್ರೆ ಫಸ್ಟ್ ಅವ್ರ ತಾಯಿಗೆ ಸೆನ್ಸ್ ಆಗುತ್ತೆ, ಓಕೆ ನನ್ನ ಮಗು ಏನೋ ಒಂದು ಡೇಂಜರ್ ಒಳಗೈತಿ ಅಂತೇಳಿ. ಸೊ ಕಿರಣ್ ಅವ್ರ ಮಮ್ಮಿಗೂ ಅದು ಫೀಲ್ ಆಗುತ್ತೆ, ನನ್ನ ಮಗನ ಜೀವಕ್ಕೆ ಏನೋ ಆಗೈತಿ ಅಂತೇಳಿ. ಆ್ಯಂಡ್ ವಿತೌಟ್ ಡಿಲೇ ಈ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಪೊಲೀಸರಿಗೆ ಹುಡುಕೋ ಕೆಲಸನ ಕೊಡ್ತಾರೆ. ಸೊ FIR ರಿಜಿಸ್ಟರ್ ಆದಮೇಲೆ ಪೊಲೀಸರದೊಂದು ಟೀಮ್ ಆ 4 ಜನ ಹುಡುಗರು ವರ್ಕ್ ಮಾಡತ್ತಿದ್ದು ಆಫೀಸಿಗೆ ಹೋಗ್ತಾರೆ ಮತ್ತು ಅವ್ರ ಕಲೀಗ್ಸ್ಗೆಲ್ಲ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅವ್ರ ಕಲೀಗ್ಸ್ಗೆಲ್ಲ ಅಷ್ಟು ಐಡಿಯಾ ಇರೋಂಗಿಲ್ಲ ಅವ್ರೆಲ್ಲಿ ಹೋಗ್ಯಾರ ಅನ್ನೋದು. ಬಟ್ ಸ್ಟಿಲ್ ಅವ್ರು ಹೇಳ್ತಾರೆ ಅವ್ರ ಬಗ್ಗೆ, ಇಲ್ಲ 4 ಜನ ಹುಡುಗರು ತಮ್ಮದ ಲೋಕದಾಗ ತಾವು ಇರ್ತಿದ್ರು, ಯಾವಾಗ ನೋಡಿದ್ರು ಆಫೀಸಿಗೆ ಲೇಟಾಗಿ ಬರೋದು ಮತ್ತು ಬಾಸ್ ಜೊತೆ ಜಗಳ ಮಾಡೋದು, ಇಂಥವ ಭಾಳ ಮಾಡ್ತಿದ್ರು. ಹಾಗಾಗಿ ನಮ್ಗೆ ಮತ್ತು ಅವ್ರಿಗೆ ಅಷ್ಟು ಟಚ್ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಒಬ್ಬ ವರ್ಕರ್ ಹೇಳ್ತಾನೆ, ಇಲ್ಲ ಲೈಕ್ ಅವ್ರೇನೋ ಮೊನ್ನೆ ಪ್ಲ್ಯಾನ್ ಮಾಡತ್ತಿದ್ರು, ನಾ ಕೇಳಿಸ್ಕೊಳಂತಿದ್ದೆ, ಸೈಲೆಂಟ್ ವ್ಯಾಲಿ ಸಮಥಿಂಗ್ ಏನೋ ಒಂದು ಪ್ಲೇಸ್ ನೇಮ್ ಹೇಳತ್ತಿದ್ರು ಅಂತ ಹೇಳ್ತಾನೆ. ಪೊಲೀಸರಿಗೆ ಅಷ್ಟೇ ಇನ್ಫಾರ್ಮೇಷನ್ ಸಾಕಾಗಿರಂಗಿಲ್ಲ, ಯಾಕಂದ್ರೆ ಹುಡುಗರು ಅದ್ದ ಪ್ಲೇಸ್ದಾಗ ಮಿಸ್ ಆಗ್ಯಾರಂತ ಕನ್ಫರ್ಮ್ ಆದ್ಮೇಲೂ ಅಲ್ಲಿ ಹುಡುಕೋದು ಕಷ್ಟ, ಯಾಕಂದ್ರೆ ಸಿಗೋದಿಲ್ಲ. ಇನ್ನು ಅಲ್ಲಿ ಹೋಗಿರಬಹುದು ಅಂತ ಗೆಸ್ ಮಾಡ್ಕೊಂಡು ಹೋದ್ರೆ ಸುಮ್ಮನೆ ಅದ್ರಾಗ ಯೂಸ್ ಇಲ್ಲ ಅಂತೇಳಿ ಅವ್ರು ಥಿಂಕ್ ಮಾಡ್ತಾರೆ, ಯಾಕಂದ್ರೆ ಹತ್ತಿರದ ದಾರಿನೂ ಅಲ್ಲ. ಸೊ ಪೊಲೀಸರು ಒಂದು ಉಪಾಯ ಮಾಡ್ತಾರೆ, ಅದೇನಂದ್ರೆ ಆಫೀಸಿಂದ ಡೆಸ್ಕ್ಟಾಪ್ ಮತ್ತು ಮೊಬೈಲ್ ಫೋನ್ನ ಚೆಕ್ ಮಾಡ್ತಾರೆ. ಸೊ ಆಫೀಸಿನ ಡೆಸ್ಕ್ಟಾಪ್ನ ಚೆಕ್ ಮಾಡಿದಾಗ ಸರ್ಚ್ ಹಿಸ್ಟ್ರಿ ಒಳಗೆ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಮತ್ತು ಅಟ್ಟಪ್ಪಾಡಿ ಅನ್ನೋ ಪ್ಲೇಸಿನ ರಿಲೇಟೆಡ್ ಸರ್ಚಸ್ ಇರ್ತಾವೆ. ಪೊಲೀಸರ ಕನ್ಫರ್ಮೇಷನ್ ಸಂಬಂಧ ಕರ್ನಾಟಕ ಕೇರಳ ಬಾರ್ಡರ್ದಾಗಿರೋ ಚೆಕ್ ಪೋಸ್ಟಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಿಂಗೆ 2 ಪಲ್ಸರ್ 180 ಬೈಕ್ಸ್ ವಿತ್ KA01 ಪಾಸಿಂಗ್ ಅಲ್ಲಿಂದ ಪಾಸ್ ಆಗೈತಾ ಅಂತ ಕೇಳ್ತಾರೆ. ಅವಾಗ ಚೆಕ್ ಪೋಸ್ಟ್ ಅವ್ರು ಕನ್ಫರ್ಮ್ ಮಾಡ್ತಾರೆ, ಹೌದು 2 ಪಲ್ಸರ್ 180 ವಿತ್ KA01 ಪಾಸಿಂಗ್ ಇಲ್ಲಿಂದ ಪಾಸ್ ಆದವು ಅಂತೇಳಿ. ಆ್ಯಂಡ್ ಪೊಲೀಸರಿಗೆ ಗ್ಯಾರಂಟಿ ಆಗುತ್ತೆ ಆ 4 ಜನ ಹುಡುಗರು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಕಡೆನೂ ಹೋಗ್ಯಾರ ಅಂತೇಳಿ. ಮತ್ತು ಪೊಲೀಸರು ಅವ್ರ ಕಾರ್ಯಾಚರಣೆನ ಶುರು ಮಾಡ್ತಾರೆ. ಸೊ ದ ಸೇಮ್ ರೂಟ್ ಆ 4 ಜನ ಹುಡುಗರು ಅವ್ರ ಬೈಕ್ಸ್ ತೊಗೊಂಡು ಹೋಗಿದ್ದ ರೂಟ್ದಾಗ ಪೊಲೀಸರು ಅವ್ರ ಜೀಪ್ ತೊಗೊಂಡು ಹೋಗ್ತಾರೆ. ಮತ್ತು ಅಟ್ಟಪ್ಪಾಡಿ ಇನ್ನೂ ಸ್ವಲ್ಪ ದೂರ ಇದ್ದಾಗ ಗಾರ್ಡ್ ಸೆಕ್ಷನ್ ಏನು ಶುರು ಆಗುತ್ತೆ, ಅದ್ರ ಮಧ್ಯದಾಗ ಪೊಲೀಸರು ಆ 2 ಪಲ್ಸರ್ 180 ಬೈಕ್ಸ್ನ ನೋಟಿಸ್ ಮಾಡ್ತಾರೆ. ಬೈಕ್ಸ್ ಮತ್ತು ಬೈಕ್ಸ್ ನಂಬರ್ ಪ್ಲೇಟ್ನ ಸರಿಯಾಗಿ ನೋಡಿದಾಗ ಅದು ಆ ಹುಡುಗರದ ಬೈಕ್ಸ್ ಆಗಿತ್ತು. ಪೊಲೀಸರು ಆ ಬೈಕ್ ಸಿಕ್ಕಿದ ಜಾಗದ್ನಾಗ ಸುತ್ತಮುತ್ತಲು ಹುಡುಕ್ತಾರೆ, ಬಟ್ ಹುಡುಗರದು ಯಾವುದೇ ಒಂದು ಸುಳಿವು ಸಿಗೋದಿಲ್ಲ. ಆದ್ರೆ ಫ್ಲ್ಯಾಶ್ ಬ್ಯಾಕ್ ಒಳಗೆ ಅಂದ್ರೆ ಆ ಬೈಕ್ಸ್ ಇದ್ದಿದ್ದ ಜಾಗಕ್ಕೆ ಇನ್ನು ಜೀಪ್ ಬರೋ ಟೈಮ್ದಾಗ ಇನ್ಸ್ಪೆಕ್ಟರ್ ಶಶಿಕುಮಾರ್ ಅವರು ಒಂದು ಮಹಿಳೆ ಅವ್ರನ್ನ ನೋಡಿ ಹೆದರಿ ಕಾಡ್ ಕಡೆ ಓಡಿದ್ದನ್ನು ನೋಟಿಸ್ ಮಾಡಿರ್ತಾರೆ. ಬಟ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಅವರು ಹೈಲಿ ಇಂಟೆಲಿಜೆಂಟ್ ಪರ್ಸನ್ ಆಗಿರೋದ್ರಿಂದ ಕ್ವಿಕ್ ರೆಸ್ಪಾನ್ಸ್ ಮಾಡಂಗಿಲ್ಲ. ಅವ್ರು ಹೆಂಗ್ ಥಿಂಕ್ ಮಾಡ್ತಾರಂದ್ರೆ, ಕ್ವಿಕ್ ರೆಸ್ಪಾನ್ಸ್ ಮಾಡ್ಬಿಟ್ಟೆ ಅಂದ್ರೆ ಇವ್ರದ್ದು ಪೂರ್ತಿ ಜಾಲನ ಹಿಡಿಯಕ್ ಆಗುದಿಲ್ಲ. ಸೊ ಆ ಮೂಮೆಂಟಿಗೆ ಸೈಲೆಂಟ್ ಆಗಿದ್ದು ಅವ್ರದ್ದು ಪೂರ್ತಿ ಜಾಲ ಅಂತ ತಿಳ್ಕೊಂಡು ಒಮ್ಮೆಲೆ ಅಟ್ಯಾಕ್ ಮಾಡೋಣ ಅಂತೇಳಿ ಶಶಿಕುಮಾರ್ ಅವರು ಅನ್ಕೋತಾರೆ. ಸೊ ಪೊಲೀಸರ ಟೀಮ್ ಆ ಒಂದು ಜಾಗದ್ಲಿಂದ ವಾಪಸ್ ಹೋಗ್ತಾರೆ. ಅಂಡ್ ದ ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ಶಶಿಕುಮಾರ್ ಅವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಸೊ ಆ ಪ್ಲಾನ್ ಏನಂದ್ರೆ, ಶಶಿಕುಮಾರ್ ಮತ್ತು ಇನ್ನೊಬ್ರು ಪೊಲೀಸ್ ಸಿವಿಲ್ ಡ್ರೆಸ್ ಒಳಗೆ ಆ ಪ್ಲೇಸಿಗೆ ಬೈಕ್ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಅಗೈನ್ ದ ಸೇಮ್ ಲೇಡಿ ಹಿಂದಿನ ದಿನ ಇವ್ರನ್ನ ನೋಡಿ ಓಡೋಗಿರ್ತಾಳಲ್ಲ ಅಲ್ಲಿ ನಿಂತಿರ್ತಾಳೆ. ಸೊ ಪೊಲೀಸರು ಕ್ಯಾಶುವಲಿ ಹೋಗ್ತಿರ್ತಾರೆ. ಆ ಲೇಡಿ ಅವ್ರನ್ನ ಕರಿತಾಳೆ. ಆ ಸಿವಿಲ್ ಡ್ರೆಸ್ದಾಗಿದ್ದ ಪೊಲೀಸರು ಆಕಿನ ಕಡೆ ಹೋಗ್ತಾರೆ, ಏನು ಅಂತ ಕೇಳ್ತಾರೆ.
ಅಗೈನ್ ಆ ಹೆಣ್ಮಗ್ಳು ಹೇಳ್ತಾಳೆ, ನಾ ಇವತ್ತು ನೈಟ್ಗೆ ಅವೈಲೇಬಲ್ ಅದೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬರ್ರಿ ಅಂತೇಳಿ. ಸೊ ಪೊಲೀಸರು ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದವ್ರಂಗ ಆಕ್ಟ್ ಮಾಡಕ್ ಶುರು ಮಾಡ್ತಾರೆ ಮತ್ತು ಅಕ್ಕಿ ಜೊತೆ ಹೊರಡಕ್ ಶುರು ಮಾಡ್ತಾರೆ. ಅಗೈನ್ 1.5 ತಾಸು ಬಿಟ್ಟು ಕೆಲವೊಂದಿಷ್ಟು ಮನಿ ನೋಡಕ್ ಸಿಗ್ತಾವು. ಮನಿ ಮುಂದೆ ಹೆಣ್ಮಕ್ಳು ಇರ್ತಾರೆ ಮತ್ತು ಅವರೆಲ್ಲ ಒಬ್ಬರಿಕಿನ ಒಬ್ರು ಚಂದ ಇರ್ತಾರೆ. ಬಟ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಅವ್ರ ಹಿಂದೆ ಅವ್ರದ್ದು ಟೀಮ್ ಬಂದಿದ್ದನ್ನ ಆ ಹೆಣ್ಮಗಳು ನೋಟಿಸ್ ಮಾಡಿರಂಗಿಲ್ಲ. ಆ ಒಂದು ಪ್ಲೇಸ್ದಾಗ ಆ ಹೆಣ್ಮಗಳು ಪೊಲೀಸರಿಗೆ ಕೇಳ್ತಾಳೆ, ನಿಮಗೆ ಇದ್ರಾಗ ಯಾರು ಬೇಕು ಸೆಲೆಕ್ಟ್ ಮಾಡ್ಕೊರಿ ಮತ್ತು ನೈಟ್ಗೆ ನಾನು ನಿಮ್ಗೆ ಡ್ರಿಂಕ್ಸ್ ಮತ್ತು ಫುಡ್ ಎಲ್ಲ ಸಜ್ಜು ಮಾಡಿ ಇಡ್ತೀನಿ ಅಂತೇಳಿ. ಸೊ ಪೊಲೀಸರು ಸೆಲೆಕ್ಟ್ ಮಾಡ್ತಾರೆ ಮತ್ತು ರಾತ್ರಿ ಆಗೇ ಬಿಡುತ್ತೆ. ಆ ಒಂದು ಗ್ಯಾಪ್ ಒಳಗೆ ಆ ಹೆಣ್ಮಗಳು ಯಾರು ಪೊಲೀಸರನ್ನ ಕರ್ಕೊಂಡ್ ಬಂದಿರ್ತಾಳಲ್ಲ ಆಕಿ ಮತ್ತೆ ಹೋಗಿ ಗಾರ್ಡ್ ಸೆಕ್ಷನ್ ರೋಡ್ದಾಗ ನಿಂತ್ಕೋತಾಳೆ ಮತ್ತು 2 ಜನ 30 ವರ್ಷದ ಗಂಡ್ಮಕ್ಳನ್ನ ಕರ್ಕೊಂಡ್ ಬರ್ತಾಳೆ. ಸೊ ನೈಟ್ ಟೈಮ್ ಪಾರ್ಟಿ ಶುರು ಆಗುತ್ತೆ. ಮಸ್ತ್ ಟೇಬಲ್ಸ್ ರೆಡಿ ಮಾಡಿರ್ತಾರೆ, ಟೇಬಲ್ಸ್ ಮೇಲೆ ಫುಡ್ಸ್ ಮತ್ತು ಡ್ರಿಂಕ್ಸ್ ಎಲ್ಲ ರೆಡಿ ಮಾಡಿರ್ತಾರೆ. ಸೊ ಈ ಪೊಲೀಸರಾದ್ಮೇಲೆ ಏನು 2 ಜನ 30 ವರ್ಷದ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿರ್ತಾರಲ್ಲ ಅವರು ಆಲ್ರೆಡಿ ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಸೊ ಆ ಹುಡುಗರು ಡ್ರಿಂಕ್ಸ್ ಮಾಡ್ತಿದ್ದಂಗೆ ಅನ್ಕಾನ್ಶಿಯಸ್ ಆಗ್ತಾರೆ ಆ್ಯಂಡ್ ಅದನ್ನು ಈ ಪೊಲೀಸರು ಇನ್ನೊಂದು ಟೇಬಲ್ದಾಗ ಕೂತ್ಕೊಂಡು ನೋಟಿಸ್ ಮಾಡಿರ್ತಾರೆ. ಆದ್ರೆ ಈ ಪೊಲೀಸರನ್ನು ಅನ್ಕಾನ್ಶಿಯಸ್ ಆದಂಗೆ ಆ್ಯಕ್ಟ್ ಮಾಡಲೇಬೇಕಾಗಿರುತ್ತೆ, ಇಲ್ಲಾಂದ್ರೆ ಅದ್ರ ಹಿಂದೆ ಏನು ಜಾಲ ಐತಿ ಅವ್ರಿಗೆ ತಿಳಿತಿರಂಗಿಲ್ಲ. ಸೊ ಇವರು ಅನ್ಕಾನ್ಶಿಯಸ್ ಆದಂಗೆ ಆ್ಯಕ್ಟ್ ಮಾಡ್ತಾರೆ. ಅವಾಗ ಆ ಹೆಣ್ಮಕ್ಳು ಒಬ್ರನ್ನೊಬ್ರು ನೋಡಿ ನಗಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಇಮ್ಮಿಡಿಯೇಟ್ಲಿ ಅವ್ರ ಕಡೆ ಗಂಡ್ಮಕ್ಳನ್ನ ಕರೆಸ್ತಾರೆ. ಸೊ ಅವ್ರ ಕಡೆ ಗಂಡ್ಮಕ್ಳೆಲ್ಲ ಫುಲ್ ಗಡ್ಡ ಬಿಡ್ಕೊಂಡು ಕಪ್ಪು ಡ್ರೆಸ್ ಹಾಕೊಂಡು ಒಂಥರ ರಾವ್ ಇರ್ತಾರೆ. ಮತ್ತು ಈ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಹುಡುಗರ್ನ ಮತ್ತು ಪ್ರಜ್ಞೆ ತಪ್ಪದವ್ರಂಗೆ ನಾಟಕ ಮಾಡತ್ತಿದ್ದ ಪೊಲೀಸರು ಎತ್ತಕೊಂಡು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಎತ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅನ್ಕಾನ್ಶಿಯಸ್ ಆದಂಗೆ ನಾಟಕ ಮಾಡತ್ತಿದ್ದ ಪೊಲೀಸರು ಸ್ಲೈಟ್ಲಿ ಎಲ್ಲ ಸುತ್ತಮುತ್ತಲು ನೋಟಿಸ್ ಮಾಡಿದಾಗ ಆ ಒಂದು ಜಾಗ ಇಷ್ಟು ಭಯಾನಕ ಇರತ್ತಂದ್ರೆ ದೊಡ್ಡ ದೊಡ್ಡ ಮರದ ಮೇಲೆಲ್ಲ ಗೊಂಬೆಗಳು, ಎಲ್ಲಿ ನೋಡಿದ್ರು ಮನುಷ್ಯರ ತಲೆ ಬುರುಡೆಗಳು ಮತ್ತು ಮೂಳೆಗಳು, ಪ್ರಾಣಿದ ಮೂಳೆಗಳು ಬರೀ ಇದ ನೋಡಕ್ ಸಿಗ್ತಿರುತ್ತೆ. ಸೊ ಆ ವಿಚಿತ್ರವಾಗಿ ಕಾಣಿಸೋ ಗಂಡ್ಮಕ್ಳು ಇವ್ರನ್ನೆಲ್ಲ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ಹಿಂದೆ ಪೊಲೀಸರ ಟೀಮ್ ಸೀಕ್ರೆಟ್ಲಿ ಫಾಲೋ ಮಾಡ್ತಿರ್ತೈತಿ. ಸೊ ಫೈನಲ್ ಆಗಿ ಆ ಗಂಡ್ಮಕ್ಳು ಎಲ್ಲ ಇವ್ರನ್ನ ಎತ್ಕೊಂಡು ಹೋಗ್ತಿರ್ತಾರಲ್ಲ ಒಂದು ಪ್ಲೇಸ್ನ ರೀಚ್ ಆಗ್ತಾರೆ ಆ್ಯಂಡ್ ಆ ಪ್ಲೇಸ್ ಒಳಗೆ ಈ 2 ಪೊಲೀಸರು ಆ 4 ಜನ ಹುಡುಗರ್ದ ತಲೆಗಳನ್ನ ನೋಡ್ತಾರೆ. ಅಲ್ಲಿ ಬರೀ ಆ ಹುಡುಗರ್ದ ತಲೆಗಳಷ್ಟ ಬಿದ್ದಿರ್ತಾವು, ಅವ್ರ ಬಾಡಿ ಇರುವುದಿಲ್ಲ. ಪೊಲೀಸರಿಗೆ ಅರ್ಥ ಆಗುತ್ತೆ ಅಲ್ಲಿ ಏನು ನಡೆದೈತಿ ಅಂತೇಳಿ. ಇಮ್ಮಿಡಿಯೇಟ್ಲಿ ಪ್ರಜ್ಞೆ ತಪ್ಪದಂಗೆ ನಾಟಕ ಮಾಡಂತಿದ್ದ ಪೊಲೀಸರು ಎದ್ದೇಳ್ತಾರೆ ಆ್ಯಂಡ್ ಅವ್ರ ಟೀಮ್ ಆ ಜಾಗನ ಸುತ್ತುವರಿತೈತಿ ಆ್ಯಂಡ್ ಆ ವಿಚಿತ್ರವಾಗಿ ಕಾಣಿಸೋ ಗಂಡಸ್ರಿಗೆ ಗೊತ್ತಾಗ್ತೈತಿ ಪೊಲೀಸರು ನಮ್ಮನ್ನ ಸುತ್ತುವರ್ದಾರ ಅಂತೇಳಿ. ಅದ್ರಾಗ ಕೆಲವೊಂದಿಷ್ಟು ಜನ ತಪ್ಪಿಸ್ಕೊಂಡು ಓಡೋಗೋ ಪ್ರಯತ್ನ ಮಾಡ್ತಾರೆ, ಬಟ್ ಅವ್ರ ಕಾಲಿಗೆ ಪೊಲೀಸರು ಶೂಟ್ ಮಾಡ್ತಾರೆ. ಸೊ ಈ ವಿಡಿಯೋದು ಕ್ಲೈಮ್ಯಾಕ್ಸ್ ಇದೆ. ಅಲ್ಲಿ ಏನು ನಡೆಯಾಕೊಂತಿತ್ತಂದ್ರೆ ವಾಮಾಚಾರ, ಅದು ಹೈ ಲೆವೆಲ್ ವಾಮಾಚಾರ. ಬರೀ ಪ್ರಾಣಿಗಳನ್ನಷ್ಟ ಅಲ್ಲ ಮನುಷ್ಯರನ್ನ ಬಲಿ ಕೊಡ್ತಿರ್ತಾರೆ. ವಯಸ್ಸಿನ ಹುಡುಗರ್ನೆಲ್ಲ ಕರ್ಕೊಂಡೋಗಿ ಅವ್ರ ಕತ್ತನ್ನು ಕೊಯ್ದು ಅಲ್ಲಿ ಬಲಿ ಕೊಡ್ತಿರ್ತಾರೆ ಮತ್ತು ನೆಗೆಟಿವ್ ಎನರ್ಜಿನ ಅವ್ರ ಕಡೆ ಸೆಳೀತಿರ್ತಾರೆ. ಸೊ ಆ ಒಂದು ಜಾಗ ಎಷ್ಟು ಡಿಸ್ಟರ್ಬಿಂಗ್ ಆಗಿತ್ತಂದ್ರೆ ಯಾವ ಕಡೆ ಕಣ್ಣು ಹಾಸಿದ್ರು ಬರೀ ಮೂಳಿ, ರಕ್ತ, ಬುರುಡೆ, ವಾಮಾಚಾರ ಬರೀ ಇದ ಕಾಣಿಸ್ತಿರುತ್ತೆ. ಸೊ ದ ಪೊಲೀಸ್ ಟೀಮ್ ಅಲ್ಲಿದ್ದವ್ರನ್ನ ಎಲ್ಲರನ್ನೂ ಬಂಧಿಸ್ತಾರೆ ಮತ್ತು ಆ ಹೆಣ್ಮಕ್ಳನ್ನು ಬಂಧಿಸ್ತಾರೆ ಆ್ಯಂಡ್ ಫೈನಲ್ ಆಗಿ ಆ 4 ಜನ ಸತ್ತೋಗಿರೋ ಗಂಡ್ಮಕ್ಳ ಮನೆಗೆ ಸುದ್ದಿ ಮುಟ್ಟಿಸ್ತಾರೆ. ನೋಡ್ರಿ, ಈ ಸ್ಟೋರಿ ಒಳಗೆ ವಾಮಾಚಾರ ಅದು ಇದು ಅಂತೇಳಿ ನೆಗೆಟಿವ್ ಎನರ್ಜಿ ಜೊತೆ ಸಂಪರ್ಕ ಮಾಡಿದವ್ರದ್ದು ಎಷ್ಟು ತಪ್ಪಾಯ್ತು, ಒಬ್ಬಾಕಿ ಸೆಕ್ಸ್ ವರ್ಕರಿನ ಆಸೆಗೆ ಬಿದ್ದು ಆ ಕಾಡ್ ಒಳಗೆ ಹೋಗಿದ್ದು ಹುಡುಗರ್ದು ತಪ್ಪೈತಿ. ಸೊ ನಮ್ಮ ದೇಶದಾಗ ಅಂದ್ರೆ ಭಾರತ ದೇಶ ಒಳಗೆ ಹೆಚ್ಚಾಗಿ ಮಾಟ ಮಂತ್ರ, ವಾಮಾಚಾರ ಎಲ್ಲ ಕಡೆ ನಡೀತೈತಿ ಬೈ. ಆದ್ರೆ ಒಂದು ವಿಷಯ ನಾವೆಲ್ಲರೂ ತಿಳ್ಕೊಬೇಕು, ಈ ಮಾಟ ಮಂತ್ರ ಮತ್ತು ವಾಮಾಚಾರ ಯಾರ ಮೇಲೆ ಪ್ರಯೋಗ ಮಾಡಿರ್ತಾರಲ್ಲ ಅವ್ರಿಗೆ ಎಷ್ಟು ಎಫೆಕ್ಟ್ ಮಾಡಿರುತ್ತೋ ಅದರದ್ದು ದುಪ್ಪಟ್ಟು ಮಾಡಿಸ್ದವ್ರ ಮ್ಯಾಗ ಎಫೆಕ್ಟ್ ಮಾಡಿರುತ್ತೆ. ಸೊ ಇನ್ನು ಯಾರಾದರೂ ರೈಡ್ ಏನಾದರೂ ಹೋಗುವಾಗ ರೋಡ್ ಸೈಡ್ ನಿಮ್ಗೆ ಯಾರಾದರೂ ಬ್ಯೂಟಿಫುಲ್ ಹೆಣ್ಮಗಳ ಕಂಡ್ಲು ಅವಳೆಲ್ಲೋ ಕರೆದ್ಲು ಅಂತೇಳಿ ಹೋಗೋ ತಪ್ಪನ ಯಾರು ಮಾಡಬೇಡ್ರಿ ಬಾಯ್. ಯಾಕಂದ್ರೆ ಅದೊಂದು ಜಸ್ಟ್ ಬಿಸ್ನೆಸ್ ಅಷ್ಟೇ ಅಲ್ಲ, ಒಂದು ದೊಡ್ಡ ಜಾಲನೂ ಆಗಿರ್ಬೋದು. ಸೊ ನೋಡಿದ್ರಲ್ಲ, ಇದೇ ಇವತ್ತಿನ ಸ್ಟೋರಿ. ಹೆಂಗಿತ್ತಂತೇಳಿ ನೆನಪಿಂದ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಕಂಪ್ಲೀಟ್ಲಿ ನ್ಯೂ ಕಾನ್ಸೆಪ್ಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಇದೇ ನೋಡ್ರಿ ಬಾಯ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.